ಅವಶ್ಯಕತೆ, ನಾನು ರಾಗಿನೇ ತಿನ್ನಲ್ಲ ಫಸ್ಟ್ ಆಫ್ ಆಲ್. ಅದೇನೆ ಮತ್ತೆ ಸ್ನೇಹಿತರೆ ನೋಡಿ, ಇವತ್ತು ರೈತರನ್ನ ನಂಬ್ಕೊಂಡು ನಾವು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಇಲ್ಲಿ ಬಂದ್ವಿ. ಆದರೆ ಇವತ್ತು ನೋಡಿ, ಇವತ್ತು ರೈತರು ಒಬ್ರು ಹೇಳಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರು, ಒಬ್ರು ಮುಂದೆ ಬರ್ತಾ ಇಲ್ಲ. ಇವತ್ತು ಭಯ ನೋಡಿ ಯಾವ ರೀತಿ ಇಲ್ಲಿ ಯಾವ ಥರ ವ್ಯವಸ್ಥೆ ಇವತ್ತು ರೈತರನ್ನ ಕಟ್ಟಾಕಿದೆ ಅಂತಂದ್ರೆ, ಇವತ್ತು ಧೈರ್ಯವಾಗಿ ಬಂದು ಹೇಳೋ ಅಂತ ಧೈರ್ಯ ಎಲ್ಲ ಒಬ್ರಿಗೆಲ್ಲ ಇವತ್ತು ಬಂದು ಹೇಳ್ತೀವಿ ಮಾಡ್ತೀವಿ ಅಂದವ್ರು ಇವತ್ತು ಯಾರು ಅವ್ರಿಗೆ ಪಟ್ಟಭದ್ರ ಹಿತಾಸಕ್ತಿಗಳು ಏನೋ ಯಾರು ಹೋಗ್ಬೇಡಿ ಅಂತ ಹೇಳಿದಾರೆ ಏನೋ ಗೊತ್ತಿಲ್ಲ, ಒಬ್ರು ಬರ್ತಾ ಇಲ್ಲ ನೋಡಿ. ಇವತ್ತು ನಾವು ಕೆಲಸ ಕಾರ್ಯಗಳನ್ನ ಬಿಟ್ಟು ಪ್ರಶ್ನೆ ಮಾಡೋಣ ಅಂತ ಬಂದರೆ ಒಬ್ಬರು ಬರ್ತಾ ಇಲ್ಲ ಇವತ್ತು ರಾಗಿ ಕೇಂದ್ರದ ಪ್ರಶ್ನೆ ಮಾಡೋಕ್ಕೆ. ನೋಡಿ ಇವತ್ತು ನಾವು KRS ಪಾಟೀಲ್ ನಮ್ಮ ಕೆಲಸ ಕಾರ್ಯಗಳನ್ನ ಬಿಟ್ಟು ನಾವು ಇವತ್ತು ರೈತರಿಗೇನೋ ಒಂದು ಒಳ್ಳೇದಾಗಲಿ, ಒಂದು ವ್ಯವಸ್ಥಿತವಾಗಿ ಒಂದು ವ್ಯವಸ್ಥೆ ಕಟ್ಕೊಳ್ಳೋಣ ಅಂತ ನಾವು ಬಂದರೆ ಇವತ್ತು ಒಬ್ಬರು ಬರ್ತಾ ಇಲ್ಲ. ಇವತ್ತೆಲ್ಲ ಬೇರೆ ಕಡೆ ಕಳಿಸ್ಬಿಟ್ಟಿದ್ದಾರೆ. ಯಾರು ಇಲ್ಲಿ ಇರಬೇಡಿ ಅನ್ನೋ ಉದ್ದೇಶದಿಂದ ಇವತ್ತೆಲ್ಲನೂ ದೂರ ಕಳಿಸ್ಬಿಟ್ಟಿದ್ದಾರೆ, ಒಬ್ಬರು ಬರಬೇಡಿ ಅಂತ ಹೇಳ್ಬಿಟ್ಟು. ಇವತ್ತು ನೋಡಿ ದಿನ ಇಲ್ಲಿ ತುಂಬಿ ತುಳುಕ್ತಾ ಇದ್ದಿದ್ದ ರಾಗಿ ಕೇಂದ್ರ ಇವತ್ತು ಜನನೇ ಇಲ್ಲ ನೋಡಿ, ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ಉದ್ದೇಶದಿಂದನೇ ಇವತ್ತು ಒಬ್ಬರು ಬರ್ತಾ ಇಲ್ಲ ನೋಡಿ. ಕೆಲವರೆಲ್ಲ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರೆಸಿದ್ದಾರೆ, ಏನಂತ ಗೊತ್ತಿಲ್ಲ, ಯಾಕೆ ಯಾವ ಉದ್ದೇಶಕ್ಕೆ ಕರೆಸಿದಾರೋ ಗೊತ್ತಿಲ್ಲ. ಇವತ್ತು ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಯಾರನ್ನ ಕರೆಸ್ತಾರೆ. ಮೋಸ ಆಗಿದೆ, ಅನ್ಯಾಯ ಆಗಿದೆ, ರೈತ ಇವತ್ತು ಬೆಳೆ ಅನ್ಯಾಯ ಆಗಿದೆ ಅಂದರೆ ಒಬ್ಬರು ಬರ್ತಾ ಇಲ್ಲ. ಈ ಒಂದು ಅಕ್ರಮಕ್ಕೆಲ್ಲ ಇವತ್ತು ಕೈ ಜೋಡ್ಸೋಕ್ಕೆ ಯಾರ್ಯಾರು ಬಂದು ಇವತ್ತು ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿಟ್ಟರೆ ಇವತ್ತು ನೋಡಿ ಯಾರೂ ಬರ್ತಾ ಇಲ್ಲ. ಇವತ್ತು ಸಮಸ್ಯೆ ಹೇಳ್ಕೊಳ್ಳೋಕ್ಕೆ ಬರ್ತಾ ಇಲ್ಲ. ಬನ್ರಿ ಅಂದರೆ ಒಬ್ಬರು ಬರ್ತಾ ಇಲ್ಲ ನೋಡಿ. ಈ ಥರ ವ್ಯವಸ್ಥೆ ಆದರೆ ರೈತ ಆತ್ಮಹತ್ಯೆ ಮಾಡ್ಕೋತಾನೆ ಅಂತ ನಾವೆಲ್ಲ ಮಾತಾಡ್ಕೋತೀವಿ, ಹೇಳ್ತೀವಿ. ಆದರೆ ಇವತ್ತು ನೋಡಿ ಇವತ್ತು ಒಬ್ಬರು ಬರ್ತಾ ಇಲ್ಲ. ಏನು ಈ ಥರ ವ್ಯವಸ್ಥೆ ಈ ಥರ ಆಗ್ಬಿಟ್ರೆ ನಾವು ಮುಂದಿನ ದಿನಗಳಲ್ಲಿ ರೈತ ಹೇಗೆ ಜೀವನ ಮಾಡೋದು? ಇವತ್ತು ಅವನ ತಲೆ ಮೇಲೆ ಅವನೇ ಕಲ್ಲೆ ಎತ್ತಾಕೊಳ್ಳೋ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಇವತ್ತು ಇವ್ರು ರಾಗಿ ಕೇಂದ್ರದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ ನೋಡಿದ್ರೆ ತಿಳ್ಕೊಂಡ್ರೆ ಇವತ್ತು ಮುಂದಿನ ದಿನಗಳಲ್ಲಿ ರೈತ ಯಾವ ರೀತಿ ಜೀವನ ಮಾಡಬೇಕು. 90 ಜನ ಇವತ್ತು ಹಾಳಾಗ್ತಾ ಇದ್ದಾರೆ. ಇವತ್ತು 10% ರೈತರುಗಳು ಮಾತ್ರನೇ ಇವತ್ತು ಇದಾಗ್ತಾ ಇರೋದು, ಏನೋ ಹೇಳ್ಕೊತಾ ಇರೋದು, ಹೇಳ್ಕೊಳಕ್ಕೆ ಬರ್ತಾ ಇಲ್ಲ. ಇವತ್ತು ಏನು ಮಾಡೋಣ ನೋಡಿ, ಎಲ್ಲ ಹೋಗ್ತಾ ಇದ್ದಾರೆ. ಇವತ್ತು ಒಬ್ಬರು ಹೇಳ್ಕೊಳಕ್ಕೆ ಬರ್ತಾ ಇಲ್ಲ. ನೋಡೋಣ ಏನು ಹೇಳ್ತಾರೆ, ನಾವು ನೋಡೋಣ, ಲೈವ್ ಮಾಡ್ತಾ ಇದ್ದೀವಿ. ನೋಡೋದು ಎಲ್ಲ ಟ್ರ್ಯಾಕ್ಟರ್ ಡ್ರೈವರ್ಗಳೇ ಇದ್ದಾರೆ ಇಲ್ಲಿ, ಒಬ್ಬರು ಬರ್ತಾ ಇಲ್ಲ. ಮೂಟೆಗೆ ಎಷ್ಟು ಕೊಟ್ರ? ಮೂಟೆಗೆ 6 ರೂಪಾಯಿ. ಸರಿ ಸರಿ. ಎಷ್ಟು ಮೂಟೆ ಆಯ್ತು ನಿಮ್ಮ? ಸ್ವಲ್ಪ ಈ ಕಡೆ ಪಕ್ಷದ ಪೇಜ್ ಗೀಟ ಬರಲ್ಲ. ಎಲ್ಲ ಒಟ್ಟು ಎಷ್ಟು ಕೊಟ್ಟಿದ್ದೀರಾ ಸರ್? ಅದೇ ಸರ್ಕಾರದ ರೂಲ್ಸ್ ಕೊಡಬೇಕು ಅಂತ ಏನು ಎಲ್ಲ ರೈತರ ಹತ್ರನೂ ಇಸ್ಕೊಂತಾರೆ. ಸರ್ ನಿಮ್ಮ ಹೆಸರು? ನೋಡಿ ಅವರು ಏನು ಹೇಳ್ತಿದ್ದಾರೆ ಅಂದರೆ ನಮಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಿಟ್ಟರೆ ಇಲ್ಲಿ ಅನ್ಯಾಯ ಆಗ್ತಾ ಇರೋದು ಹೇಳ್ತಾ ಇಲ್ಲ. ಏನು ಮಾಡೋಣ? ನಾವು KRS ಪಕ್ಷದವರು ಹೇಳಿದ್ರೆ ನಂಬಲ್ಲ. ಇಲ್ಲಿ ಅನ್ಯಾಯ ಆಗ್ತಾ ಇರೋದನ್ನು ನಾವೇ ಹೇಳ್ಕೊಂಡ್ರೆ ಇಲ್ಲಿ ಯಾರೂ ನಂಬೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವರು ರೈತರ ಪರವಾಗಿ ಸರ್, ನಾನು ಲಿಂಗೇಗೌಡ ಅಂತೇಳಿ ಹನುಮಂತೇಗೌಡನಪಳ್ಳಿ ರೈತ. ನಾನು ಇಲ್ಲಿಗೆ 4 ವರ್ಷದಿಂದ ರಾಗಿ ಕೇಂದ್ರಕ್ಕೆ ರಾಗಿ ಹಾಕ್ತಾ ಇದ್ದೀನಿ. ಇಲ್ಲಿ ಏನೇನು ಒಂದು ಸೀಕ್ವೆನ್ಸ್ ಏನು ಬರೆದಿಲ್ಲ. ಏನು ಒಬ್ಬ ರೈತ ಒಂದು ಚೀಲಕ್ಕೆ ಎಷ್ಟು ಹಾಕಬೇಕು, ಮತ್ತು ಏನೇನು ಯಾವ ರೀತಿ ತರಬೇಕು, ಮತ್ತು ಕಾಟ ಯಾರು ಮಾಡಿಸ್ಬೇಕು, ಏನು ನಮಗೆ ಪ್ರೊಸೀಜರ್ ಇದುವರೆಗೂ ಗೊತ್ತಿರಲಿಲ್ಲ. ಇವ್ರು ಯಾರೋ ಕೇಳಿದ್ರೆ 52 kg ಚೀಲಕ್ಕೆ ಹಾಕಬೇಕು ಅಂತಂದ್ರು. ಅವತ್ತಿಂದ ಸುಮ್ಮನೆ ಹಾಕ್ಕೊಂಡು ಸುಮ್ಮನೆ ಕೊಟ್ಬಿಟ್ಟು ಹೊರಟೋದು. ಈ ಸತಿ ನಾನು ಸ್ಟಾರ್ಟಿಂಗ್ಗೆ ಬಂದರೆ ತಹಸೀಲ್ದಾರರು ಬಂದು ಕೆಲವು ರೈತರುಗಳನ್ನೆಲ್ಲ ಕರೆದು ಅವೇರ್ನೆಸ್ ಹೇಳ್ತಾಯಿದ್ರು. ಏನೋ ಒಂದು ಚೀಲಕ್ಕೆ 580 ಗ್ರಾಮು ರಾಗಿ ಕೊಡಿ, ಜಾಸ್ತಿ ಕೊಡೋಂಗಿಲ್ಲ ಅಂತ ಹೇಳೋದು.
ಆಮೇಲೆ ನಾನು ಮಾರನೇ ದಿವಸ ನಂದೇ ಸರ್ದಿ ಬಂತು, ರಾಗಿ ಹಾಕಂತ ಸರ್ದಿ ನಂದು ಬಂತು. ಅವತ್ತು ಹಾಕಿದ್ರೆ ಇವ್ರೇನಂತ ಕೇಳಿದ್ರು 52 kg ಕೇಳಿದ್ರು ರಾಗಿ. ಸರ್ ನೆನ್ನೆ ತಹಸೀಲ್ದಾರು ಬಂದು ಈ ಥರ ಹೇಳಿದ್ರಲ್ಲ ಸರ್, ನೀವೇನಕ್ಕೆ 2 kg ಎಕ್ಸ್ಟ್ರಾ ಕೇಳ್ತಾ ಇದ್ದೀರಾ ಅಂತ ಕೇಳಿದ್ರು. ಅವ್ರು ಹೇಳಿದ್ರು ಇಲ್ಲಪ್ಪ ಆ ಖರ್ಚು ಈ ಖರ್ಚು ನಮಗಿರ್ತವೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಏನು ಖರ್ಚು ಇರ್ತದೆ ಸರ್ ಹೇಳಿ ಅಂತ. ಆಮೇಲೆ ಅವ್ರ ಅಧಿಕಾರಿಗಳೆಲ್ಲ ಒಂದು 3-4 ಜನ ಸೇರ್ಕೊಂಡು ನನ್ನ ಮೇಲೆ ಸ್ವಲ್ಪ ಜೋರು ಮಾಡಿದ್ರು. ಆಮೇಲೆ ನಾನು ಇದ್ಯಾಕೋ ಸರಿ ಹೋಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನಾಗೋದೆ, ಕೊಟ್ಬಿಟ್ಟೆ. ನಾನು ಸ್ವಲ್ಪ ಮಾತಾಡಿದ್ಕೆ 1.5 kg ಚೀಲದ ಮೇಲೆ 1.5 kg ತಗೊಂಡು ಸರಿ ಈಸ್ಕೊಂಡೆ ಹೊರಟೋದೆ ಮನೆಗೆ. ಆಮೇಲೆ ಕೆಲವು ರೈತರುಗಳ್ದೆಲ್ಲ ಇದೇ ಸಮಸ್ಯೆ ತುಂಬ ಇದೇ ಥರ ಆಗೋಗಿದೆ ಅಂತ ಅಂದ್ಬಿಟ್ಟು ನಾನು ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದೆ, ಇದು ಎಷ್ಟು ರಾಗಿ ಹೋಗ್ತಾ ಇದೆ, ವೇಸ್ಟ್ ಆಗ್ತಿದೆ ರೈತರು ಅಂತ ಎಲ್ಲ ಯೋಚನೆ ಮಾಡ್ಬಿಟ್ಟು ಆಮೇಲೆ ಯಾಕೋ ನನಗೆ ಮನಸ್ಸು ಸಮಾಧಾನ ಆಗಲಿಲ್ಲ. ಬಂದೆ ಕೆಲವರು ಸ್ನೇಹಿತರುಗಳ ಹತ್ರ ಎಲ್ಲ ಹೇಳ್ಕೊಂಡೆ. ಆಮೇಲೆ ಇದನ್ನೇನಾದರೂ ಮಾಡಿ ತಡೆಗಟ್ಟಬೇಕು ಅಂತ ಅಂದ್ಬಿಟ್ಟು ಬಂದು ಕೇಳಿದ್ರೆ ಅವರು ಇಲ್ಲ ಹಂಗಲ್ಲ ಹಿಂಗಲ್ಲ ಅದು ಇದು ಅಂತ ಅಂದ್ಬಿಟ್ಟು ಏನೇನೋ ಹೇಳಿದ್ರು. ಆ ಥರ ನಾವು ಗಾಂಡೆ ಇಲ್ಲ ಮಾಡೇ ಇಲ್ಲ ಮೊಟ್ಟೆ ಇಲ್ಲ ಅಂತ ಅಂದ್ರು. ಆಮೇಲೆ ಏನೋ ರಾಗಿ ಬಿಡಿಸ್ತೀವಿ ಅಂತ ಹೇಳೋರು, ಇವತ್ತು ಬಂದಿದ್ದೀವಿ. ಆಮೇಲೆ ಅವತ್ತು ರಾಗಿ ಅಲ್ಲದೆ ಇನ್ನೂ ಏನೇನು ನಡೀತದೆ ಅಂತ ಇಲ್ಲಿ ಫಸ್ಟು ಚೀಲ ಕೊಡ್ತಾರೆ. ಅವರು ಮೃತ್ಯುಂಜಯ ಅಂತ ಹೇಳಿ ಅವ್ರ ಹೆಸರು, ಏಜ್ಡ್ ಪರ್ಸನ್ ಅವರು. ಅವ್ರಿಗೆ 200 ರೂಪಾಯಿ ಕೊಡ್ಬೇಕು ನಾವು. ಅವರೇ ಕೇಳ್ತಾರೆ, ಬಾಯ್ಬಿಟ್ಟ ಕೇಳ್ತಾರೆ, ನನಗೆ 200 ರೂಪಾಯಿ ಕೊಡಪ್ಪ ಅಂತ ಕೇಳ್ತಾರೆ. ಒಂದು ಚೀಲಕ್ಕಲ್ಲ, ಒಂದು ಗಾಡಿ 50 ಕ್ವಿಂಟಲ್ ಏನು ಕೊಡ್ತೀವಿ, ಆ ಗಾಡಿ ಅನ್ಲೋಡ್ ಮಾಡ್ಬೇಕಾದ್ರೆ ಚೀಲ ಕೊಡ್ತಾರೆ, ಫುಲ್ಲು ಚೀಲ ಕೊಡ್ತಾರೆ ಅವರು. ಆ ಚೀಲಕ್ಕೆ ನಾವು 200 ರೂಪಾಯಿ ಪೇ ಮಾಡಿಬಿಟ್ಟು ತರಬೇಕು ಅಲ್ಲಿಂದ ತಗೊಂಬಂದ್ರೆ ಇಲ್ಲಿ ಕ್ವಾಲಿಟಿ ಚೆಕ್ ಮಾಡೋರು ಸುಮ್ಮನೆ ಒಂದು ಮಾಪನ ಹಿಡ್ಕೊಂಡಿರ್ತಾರೆ ಅವರು. ಅದನ್ನು ಚುಚ್ಚಿ ಏನೋ ಅವ್ರೇನು ಚೆಕ್ ಮಾಡಲ್ಲ, ಎಲ್ಲಪ್ಪ ಮಾಮೂಲಿ ಅಂತ ಕೇಳ್ತಾರೆ. ಏನು ಸರ್ ಏನು ರಾಗಿ ಚೆನ್ನಾಗಿದ್ದಾವಲ್ಲ, ಏನು ಸರ್ ಏನು ಕತೆ ಅಂತ ಕೇಳಿದ್ರೆ ಹಂಗಲ್ಲಪ್ಪ, ಎಲ್ಲ ಗಾಡಿಲೂ 500 ರೂಪಾಯಿ ಕೊಡ್ದವ್ರು ನಮಗೆ ಕೊಡಬೇಕು ಅಂತಂದ್ರು. ರಾಗಿ ನಮ್ಮವು ಚೆನ್ನಾಗಿದ್ದು 500 ರೂಪಾಯಿ ಕೇಳಿದ್ರು. ನಾನು 300 ರೂಪಾಯಿ ಕೊಡೋಕೆ ಹೋದೆ. ಹಂಗಲ್ಲ ಹಿಂಗಲ್ಲ ಎಲ್ಲರೂ ಕೊಡ್ತಾವ್ರೆ, ಕೊಡಲೇಬೇಕು ಅಂತ ಈಸ್ಕೊಂಡೆ ಇಲ್ಲ. ಆಮೇಲೆ ತಿರ್ಗಾ 500 ರೂಪಾಯಿ ಕೊಟ್ಟಿದ್ದಕ್ಕೆ ಸುಮ್ಮನೆ ಈಸ್ಕೊಂಡ್ಬಿಟ್ರು, ಕೊಟ್ಬಿಟ್ಟೆ. ನಾನು ಅವತ್ತೇನು ಮಾತಾಡೋಕೆ ಹೋಗಿಲ್ಲ. ಆಮೇಲೆ ಅದನ್ನು ಬರೀತಾರಲ್ಲ, ಎಲ್ಲ 50 ಕ್ವಿಂಟಲ್ ಅನ್ಲೋಡ್ ಆಯಿತು ಅಂತ ಹೇಳ್ತಾರಲ್ಲ, ಅವ್ರಿಗೆ 100 ರೂಪಾಯಿ ಮಾಡ್ಕೊಂಡವ್ರೆ, ಅವ್ರಿಗೂ 100 ರೂಪಾಯಿ ಪೇ ಮಾಡಿದೆ. ಆಮೇಲೆ ಲೇಬರ್ಗಳಿಗೆ ಈ ಲೇಬರ್ಗಳಿಗೆ ಒಂದು ಚೀಲಕ್ಕೆ 6 ರೂಪಾಯಿ, ಒಂದು ಚೀಲ ಅನ್ಲೋಡ್ ಮಾಡಿದ್ರೆ 6 ರೂಪಾಯಿ ಥರ 100 ಚೀಲಕ್ಕೆ 600 ರೂಪಾಯಿ ಪೇ ಮಾಡಿದೆ ಅವ್ರಿಗೆ ಮಾಡಿಬಿಟ್ಟು. ಆಮೇಲೆ ಇಲ್ಲಿಂದ ತಗೊಂಡು ತಿರ್ಗಿ ಅಲ್ಲಿ ಹೋದೆ, ಕಾಟ ಇದು ಪೇಮೆಂಟು ತೂಕ ಹಾಕಿಸ್ದೆ. ತೂಕ ಹಾಕ್ಸಿರಿ 250 kg ಎಕ್ಸ್ಟ್ರಾ ಬಂದಿದ್ದು ನಾವು ಹೋಗಿ ಕೇಳಿದೆ, ಸರ್ ಎಲ್ಲಿ ಸರ್ ಇದು ರಾಗಿ ಈ ಥರ ಎಕ್ಸ್ಟ್ರಾ ಆಯ್ತಲ್ಲ ಅಂತಂದಿದ್ದಕ್ಕೆ ನನಗೆ 100 kg ವಾಪಸ್ ಕೊಟ್ಟರು. ಇನ್ನು 150 kg ನನಗೆ ವಾಪಸ್ ಕೊಡಲಿಲ್ಲ. ಏನಕ್ಕೆ ಅಂತಂದರೆ ಇದು ಖರ್ಚಿರ್ತದೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಾಯಿ ಹೊಡೆದ್ಬಿಟ್ಟು ನನಗೆ ಎಲ್ಲ 3-4 ಜನ ಅಧಿಕಾರಿಗಳು ಬಾಯಿ ಹೊಡೆದ್ಬಿಟ್ಟು ನನಗೆ ಕಳಿಸ್ಬಿಟ್ರು. ಇಲ್ಲಿ ರೈತರುಗಳಿಗೆ ಒಂದು ದಿವಸಕ್ಕೆ 40ರಿಂದ 50 ಗಾಡಿ ಅನ್ಲೋಡ್ ಆಗುತ್ತೆ ಸರ್. ಇಲ್ಲಿ 40ರಿಂದ 50 ಗಾಡಿ ಅನ್ಲೋಡ್ ಆಗುತ್ತೆ. ಒಂದು ಗಾಡೀಲಿ 50 ಕ್ವಿಂಟೋಲು, ಕಡಿಮೆ ಅಂದ್ರೆ 50 ಕ್ವಿಂಟಲ್ ರಾಗಿ ಇರ್ತದೆ. 50 ಕ್ವಿಂಟಲ್ ರಾಗಿಗೆ 1 ಕ್ವಿಂಟಲ್ 42 kg ಲಾಸು. 1 ಕ್ವಿಂಟಲ್ 42 kg ಎಕ್ಸ್ಟ್ರಾ ಹಾಕ್ಸ್ಕೊಂತವ್ರೆ. ಎಲ್ಲಿ ಹೋಗ್ತದೆ ರಾಗಿ ಅಂದರೆ ಈ 40 ಗಾಡಿ ಅನ್ಲೋಡ್ ಆದರೆ 50 ಕ್ವಿಂಟಲ್ ರಾಗಿ ಯಾವ ಕಡೆಗೆ ಹೋಗ್ತದೆ? ಹೆಚ್ಚು ಕಮ್ಮಿ 100 ದಿವಸ ತಗೊಳ್ತಾರೆ ಸರ್. ಇದು 100 ದಿವಸ 50 ಕ್ವಿಂಟೋಲ್ ಅಂತೆ. 100 ದಿವಸಕ್ಕೆ ಎಷ್ಟು ಕ್ವಿಂಟೋಲ್ ಆಯಿತು? ಹೆಚ್ಚು ಕಮ್ಮಿ 2,70,000ದಿಂದ 3 ಲಕ್ಷ ರೂಪಾಯಿವರೆಗೂ ರೈತರುಗಳಿಗೆ ಲಾಸ್ ಆಗ್ತಿದೆ ರಾಗಿ, ಬರೀ ರಾಗಿ ಒಂದರಲ್ಲೇ.